ಆದಾಯ ಹೆಚ್ಚಳ ಮಾಡಿಕೊಳ್ಳಬೇಕು ಅಂತ ಆಸ್ತಿ ಬಾಕಿ ತೆರಿಗೆ ವಸೂಲಿಗೆ ಮುಂದಾಗಿರ್ತಕ್ಕಂಥ ಬಿಬಿಎಂಪಿ ಇದೀಗ ನಮ್ಮ ಮೆಟ್ರೋ ಬಾಕಿ ಉಳಿಸಿಕೊಂಡಿದ್ದ ಬಾಕಿ ತೆರಿಗೆ ವಸೂಲಿಗೆ ಮುಂದಾಗಿದೆ. ಈ ಹಿಂದೆನೇ ನೋಟಿಸ್ ನೀಡಿದರೂ ಕೂಡ ಎಚ್ಚೆತ್ತುಕೊಳ್ಳದಂತಹ ನಮ್ಮ ಮೆಟ್ರೋ ವಿರುದ್ಧ ಬಿಬಿಎಂಪಿ ಮತ್ತೊಂದು ಸುತ್ತಿನ ಸಮರವನ್ನು ಸಾರಿದ್ದು ಮೆಟ್ರೋ ನಿಲ್ದಾಣಗಳಲ್ಲಿ ಇರುವಂತಹ ವಸತಿಯೇತರ ಕಟ್ಟಡಗಳಿಗೆ ನೋಟಿಸನ್ನು ಜಾರಿ ಮಾಡಿದೆ. ತೆರಿಗೆ ಬಾಕಿ ಉಳಿಸಿಕೊಂಡ ಮೆಟ್ರೋಗೆ ಬೃಹತ್ ಶಾಕ್. 30ಕ್ಕೂ ಹೆಚ್ಚು ಮೆಟ್ರೋ ನಿಲ್ದಾಣಗಳಿಗೆ ಬಿಬಿಎಂಪಿ ನೋಟಿಸ್. ಡಿಸಿಎಂ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವ ಡಿಕೆ ಶಿವಕುಮಾರ್ ಆದೇಶದಂತೆ ಯುದ್ಧೋಪಾದಿಯಲ್ಲಿ ಆಸ್ತಿ ತೆರಿಗೆ ಸಂಗ್ರಹಕ್ಕೆ ಮುಂದಾಗಿರೋ ಬಿಬಿಎಂಪಿ ಇದೀಗ ತಮ್ಮ ಮೆಟ್ರೋಗೂ ಬಿಸಿ ಮುಟ್ಟಿಸೋದಿಕ್ಕೆ ಸಜ್ಜಾಗಿದೆ. ಬೆಂಗಳೂರಿನ ವಿವಿಧ ಮೆಟ್ರೋ ನಿಲ್ದಾಣದಲ್ಲಿರೋ ವಸತಿಯೇತರ ಕಟ್ಟಡಗಳ ತೆರಿಗೆ ವಸೂಲಿಗೆ ಮುಂದಾಗಿರುವಂತಹ ಪಾಲಿಕೆ 30ಕ್ಕೂ ಹೆಚ್ಚು ಮೆಟ್ರೋ ನಿಲ್ದಾಣಗಳಿಗೆ ನೋಟಿಸ್ ಕೊಟ್ಟಿದೆ. ಮೆಟ್ರೋಗೆ ಮತ್ತು ನಮಗೆ ಸ್ವಲ್ಪ ವ್ಯಾಜ್ಯ ಇದೆ, ಅದಕ್ಕೆ ಒಂದು ಹಿಂದೆ ಮೆಮೊರಂಡಮ್ ಆಗಿದೆ. ಆ ಪ್ರಕಾರ ಮುಂದೆ ಬರೆಸಬೇಕು ಅಂತ ತೀರ್ಮಾನ ಆಗಿದೆ. ಆ ಪ್ರಕಾರ ನಾವು ಮುಂದೆ ಬರೆಸ್ತಾ ಇದ್ದೀವಿ. ಆ MOU ಪ್ರಕಾರ ಅವರಿಗೆ ಎಷ್ಟು ಕಟ್ಟಬೇಕಾಗಿದೆ ನಾವು ಹೇಳ್ತೀವಿ. ಅವರು ಹಿಂದೆ ನಮ್ಮ ಕಡೆಗೆ ಜಮಾ ಮಾಡಿದ್ದಾರೆ ಹಣ ಲ್ಯಾಂಡ್ ಎಕ್ವಿಷನ್ಗಾಗಿ. ಅಲ್ಲಿ ಸುಮಾರು ಉಳಿತಾಯ ಇದೆ, ಅದರ ಮೇಲೆ ಬಡ್ಡಿಯಾಗಿ ಅವರು ನಮಗೆ ಕೇಳ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ವಯಾ ಮೀಡಿಯಾದಲ್ಲಿ ಅಡ್ಜಸ್ಟ್ ಮಾಡ್ತೀವಿ ನಾವು. ಇನ್ನು ಈ ವರ್ಷದ ಅಂತ್ಯದ ಒಳಗೆ 4,500 ಕೋಟಿ ತೆರಿಗೆ ವಸೂಲಿ ಟಾರ್ಗೆಟ್ ರೀಚ್ ಮಾಡೋದಿಕ್ಕೆ ಮುಂದಾಗಿರುವಂತಹ ಬಿಬಿಎಂಪಿ ಎಲ್ಲೆಲ್ಲಿ ತೆರಿಗೆ ನೀಡಬೇಕು ಅಂತ ಹುಡುಕಿ ನೋಟಿಸ್ ಅನ್ನ ಕೊಡ್ತಾ ಇದೆ. ಸದ್ಯ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣ ಸೇರಿದಂತೆ ಹಲವು ಮೆಟ್ರೋ ನಿಲ್ದಾಣಗಳ ಕಟ್ಟಡಗಳಿಗೆ ನೋಟಿಸ್ ಕೊಡಲಾಗಿದ್ದು ತೆರಿಗೆ ವಸೂಲಿಗೆ ಮುಂದಾಗಿದೆ. ಒಟ್ಟಾರೆ ಆಸ್ತಿ ತೆರಿಗೆ ಬಾಕಿ ವಸೂಲಿಗೆ ಪಟ್ಟು ಹಿಡಿದಿರೋ ಬಿಬಿಎಂಪಿ ಸದ್ಯ ಬಿಎಂಆರ್ಸಿಎಲ್ಗೆ ನೋಟಿಸ್ ಮೂಲಕ ಚಾಟಿ ಬೀಸಿದೆ. ಆದ್ರೆ ಬಿಎಂಆರ್ಸಿಎಲ್ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.